ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ನೀವು ಡಿಗ್ರಿ ಮುಗಿಸಿ ಕೆಲಸ ಹುಡುಕ್ತಾ ಇದ್ದೀರಾ? ಅಥವಾ ಈಗಾಗಲೇ ಕೆಲಸ ಮಾಡ್ತಾ ಇದ್ದು ಬೇರೆ ಎಲ್ಲಾದರೂ ಒಳ್ಳೆ ಆಫರ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀರಾ? ಅಥವಾ ನಿಮ್ಮವರು ಯಾರಾದರೂ ಜಾಬ್ ಹಂಟಿಂಗ್ನಲ್ಲಿದ್ದಾರಾ? ಹಾಗಾದರೆ ಇವತ್ತಿನ ಎಪಿಸೋಡ್ ಪೂರ್ತಿಯಾಗಿ ನೋಡಿ. ಕೆಲಸ ಕೊಡಿಸೋ ನೆಪದಲ್ಲಿ ಹೇಗೆ ಒಬ್ಬೊಬ್ಬರಿಗೂ ಲಕ್ಷಾಂತರ ರೂಪಾಯಿ ತಿರುಪತಿ ನಾಮ ಹಾಕೋ ಫ್ರಾಡ್ಗಳು ನಮ್ಮ ಸುತ್ತ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಈ ಎಪಿಸೋಡ್ ನೋಡಿದ ಮೇಲೆ ಇದೊಂದು ಕೋರ್ಸ್ ಮುಗಿಸ್ಬಿಡಿ, ಲಕ್ಷಾಂತರ ಸಂಬಳದ ನೌಕರಿ ಗ್ಯಾರಂಟಿ, 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಅನ್ನೋ ಅಡ್ವರ್ಟೈಸ್ಗಳೇನಾದರೂ ಕಣ್ಣಿಗೆ ಬಿದ್ದರೆ ನೀವು ಖಂಡಿತ ನಂಬಲ್ಲ. ಈ ಹುಡುಗನ ಹೆಸರು ರತ್ನಾಕರ್ ಅಂತ. ಆಂಧ್ರದ ಕಡೆ ಯಾವುದೋ ಸಣ್ಣ ಹಳ್ಳಿಯವನು. ಇವನಿಗೆ ಅದ್ಯಾರು ನಮ್ಮ ರಿಪೋರ್ಟರ್ ಅರವಿಂದ್ ಸಾಗರ್ ಮೊಬೈಲ್ ನಂಬರ್ ಕೊಟ್ರೋ ಗೊತ್ತಿಲ್ಲ. ಮೊನ್ನೆ ಫೋನ್ ಮಾಡಿ ಒಂದೇ ಸಮನೆ ಅಳ್ತಿದ್ದ. ಅರ್ಧ ತೆಲುಗು ಅರ್ಧ ಇಂಗ್ಲಿಷ್. ಎಲ್ಲಿದೆಯಾ ಅಂತ ಇವನನ್ನ ಕೇಳಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ ಅನ್ನೋ ಉತ್ತರ ಪಡೆಯೋವಷ್ಟರಲ್ಲಿ ಅರವಿಂದ್ಗೆ ಸಾಕಾಗಿ ಹೋಗಿತ್ತು. ಕ್ಯಾಮ್ರಾ ತಗೊಂಡು ಅಲ್ಲಿಗೆ ಹೋದ್ರೆ ಇಷ್ಟು ಜನ ಇದ್ರು. ಇವರ ಪೈಕಿ ಫೋನ್ ಮಾಡಿದ್ದ ರತ್ನಾಕರ ಬೇಸಿಕಲಿ ತುಂಬಾ ಬಡವ. ಅದೇನೇನೋ ಕಷ್ಟ ಇದ್ದು ಎಂಜಿನಿಯರಿಂಗ್ ಮುಗಿಸಿದ್ದಾನೆ. ಬೆಂಗಳೂರಲ್ಲಿ ಎಂಜಿನಿಯರ್ಗಳಿಗೆ ಜಾಬ್ ಅಪಾರ್ಚುನಿಟಿ ಜಾಸ್ತಿ ಅಂತ ಯಾರೋ ಹೇಳಿದ್ದು ಕೇಳಿ ಬಸ್ ಹತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಈ ಹುಡುಗನ್ನ ಮಾತಾಡ್ಸೋರಿಲ್ಲ. ಬರೀ ಎಂಜಿನಿಯರಿಂಗ್ ಮಾಡಿದ್ರೆ ಸಾಕಾಗಲ್ಲ ಕಣಯ್ಯ, ಯಾವುದಾದ್ರೂ ಕೋರ್ಸ್ ಮಾಡ್ಕೋಬೇಕು ಅಂತ ಯಾರೋ ಹೇಳಿದ್ದಾರೆ. ಯಾವ ಕೋರ್ಸ್ ಮಾಡಬೇಕು ಅಂತ ತಡಕಾಡ್ತಿದ್ದವನಿಗೆ ಕಂಡಿದ್ದು ಬಸವೇಶ್ವರ ನಗರದ ಈ JK ಇನಿಷಿಯಲ್ ಇನ್ಫೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನ ಅಡ್ವರ್ಟೈಸ್ಮೆಂಟ್. ಇಲ್ಲಿಗೆ ಬಂದ್ರೆ ಆಫೀಸ್ನಲ್ಲಿದ್ದ ರಾಹುಲ್ ಅನ್ನೋನೊಬ್ಬ ಏನೇನೋ ಹೇಳಿ 3 ಗೇಣಿನಲ್ಲಿ ಸ್ವರ್ಗ ಇದೆ ಅಂದ್ಬಿಟ್ಟ. ಥೇಟ್ ಈ ಸುಜಯ್ ಕುಮಾರ್ಗೆ ಹೇಳಿದ್ದಂತೆ. ನಾನು ಡೆಸ್ಪರೇಟ್ ಆಗಿದ್ದೆ. ಈಗ ಮನೇಲಿ ದೊಡ್ಡ ಮಗ, ವಯಸ್ಸಾಗ್ತಾ ಇದೆ, ಇನ್ನೂ ಸರಿಗೆ ಅರ್ನ್ ಮಾಡ್ತಾ ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂಥೇಳಿ ಆಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಮತ್ತು ನಂಗೆ ಸ್ವಲ್ಪ ಇಂಟ್ರೆಸ್ಟೆಡ್ ಫೀಲ್ಡ್ ಇತ್ತಿದ್ದು. ಆದ್ದರಿಂದ ಅವ್ನು ಹೇಳ್ದ ಅಂಥೇಳಿ ನಾನು ಬಂದು ಸೇರಿಕೊಂಡೆ. ಸೇರೋಕ್ಕೂ ಮುಂಚೆ ಫಸ್ಟ್ ಎಲ್ಲ ಡೀಟೇಲ್ಸ್ ತೊಗೊಂಡೆ. ಇವ್ರ ಹತ್ರ ಶರೀಲ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತನಾಡಿದಾಗ ಅವರು ಸಖತ್ ಫಾಲ್ಸ್ ಪ್ರಾಮಿಸಸ್ ಮಾಡಿದ್ರು. ಏನು 2 ತಿಂಗಳಲ್ಲಿ ಕೋರ್ಸ್ ಮುಗಿದೋಗುತ್ತೆ, ಅದಾದಮೇಲೆ 3 ತಿಂಗಳಲ್ಲಿ ಇಲ್ಲ 1 ತಿಂಗಳಲ್ಲೇ ನಿಮಗೆ ಕೆಲಸ ಸಿಕ್ಬಿಡುತ್ತೆ, MNC ಟಾಪ್ MNC ಸಿಗುತ್ತೆ, 3 ಲಕ್ಷದಿಂದ 6 ಲಕ್ಷದವರೆಗೂ ಪ್ಯಾಕೇಜ್ ಇರುತ್ತೆ ನಿಮಗೆ ಇಯರ್ಗೆ, ನೀವು ಇಂಟರ್ವ್ಯೂಲ್ಲಿ ಪರ್ಫಾರ್ಮ್ ಮಾಡ್ದಂಗೆ ಅಂತೆಲ್ಲ ಹೇಳಿದ್ರು. ಯಾವನಿಗೆ ಆಸೆ ಹುಟ್ಟಲ್ಲ ಹೇಳೆ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನೆಟ್ಟಗಿನ ಕೆಲಸ ಸಿಗದೆ ಕಂಗಾಲಾಗಿದ್ದ ಸುಜಯ್ಗೆ ಈ ಇನ್ಸ್ಟಿಟ್ಯೂಟು ಒಂದೇ ಸಲಕ್ಕೆ ತಿಂಗಳಿಗೆ 50,000 ಸಂಬಳದ ಆಸೆ ಹಚ್ಚಿಬಿಟ್ಟಿತು. ಅದೇನೋ ಲರ್ನ್ SAP ಅನ್ನೋ ಸುಡುಗಾಡಂತೆ. ಈ ಎಂಜಿನಿಯರಿಂಗ್ ಕೋರ್ಸ್ಗಳು ನಮ್ಮಂಥವರಿಗಾದ್ರೂ ಎಲ್ಲಿಂದ ಅರ್ಥ ಆಗಬೇಕು? ಒಟ್ನಲ್ಲಿ ಸುಜಯ್ ಕುಮಾರ್ 85,000 ಫೀಸ್ ಕಟ್ಟದ. ಹಂಗೆ ರತ್ನಾಕರನ ಬಡತಂದೆ ಅದೆಲ್ಲಿಂದಲೋ 1 ಲಕ್ಷ ರೂಪಾಯಿ ಬಡ್ಡಿಗೆ ತಂದು ಮಗನ ಕೈಗೆ ಕೊಟ್ಟರು. ಅದೇ ಟೈಮಿಗೆ ಇಲ್ಲಿ ತಮ್ಮ ಮಗಳನ್ನ ಕರ್ಕೊಂಡು ಬಂದವರು ಈ ಹೆಣ್ಣು ಮಗಳು. ಫಿರ್ದೋಸ್ ಅಂತ ಇವರು. ಪಾಪ ಇವರ ಗಂಡ 12 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡ್ರು. ಆಗ ಮಗಳಿನ್ನೂ 5ನೇ ಕ್ಲಾಸ್ನಲ್ಲಿ ಓದ್ತಿದ್ಲು. ಈ ತಾಯಿ ಮಗಳನ್ನ ಹಂಗೂ ಹಿಂಗೂ BBM ತನಕ ಓದಿಸಿದ್ದಕ್ಕೂ ಗಂಡನ ಇನ್ಶೂರೆನ್ಸ್ ಹಣ ಕೈಗೆ ಬರೋದಕ್ಕೂ ಸರಿ ಹೋಗಿತ್ತು. ಇವರು ಬಂದು 85,000 ಕೊಟ್ಟು ಇದೇ ಇನ್ಸ್ಟಿಟ್ಯೂಟ್ಗೆ ಸೇರಿಸಿದ್ರು. ಅದೇ ಸರ್, ನನ್ನ ಮಗಳಿಗೆ ನಾವು ಇದು JK ಇನಿಷಿಯಲ್ಸ್ನಲ್ಲಿ ಅಡ್ಮಿಷನ್ ಸೀಕ್ ಮಾಡಿದೆ. ಅವ್ರು ತುಂಬ ಲೈಕ್ ದೇ ಶೋಡ್ ಅಸ್ ಮೆನಿ ಡ್ರೀಮ್ಸ್. ಅಂದರೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ ವಿದಿನ್ 2.5 months, ಇಲ್ಲಾಂದರೆ 3 monthsನಲ್ಲಿ ಕೋರ್ಸ್ ಮುಗಿಸ್ಬಿಡ್ತೀವಿ. ಐ ಪೇಡ್ 35,000 ಫಸ್ಟ್.
Then within 1 week was given to me to pay the 50,000 again. ಇದು ಆಗಿದ್ದು ಡಿಸೆಂಬರ್ನಲ್ಲಿ. ಫೆಬ್ರವರಿನಲ್ಲಿ ರೆಕ್ರೂಟ್ ಮಾಡ್ತೀವಿ ಅಂತ ಹೇಳಿದ್ದು. ಡಿಸೆಂಬರ್ನಲ್ಲಿ ನಾನು ಇಮಿಡಿಯೇಟ್ಲಿ ಅಡ್ಮಿಷನ್ 35,000 ಕೊಟ್ಟು ತಗೊಂಡೆ. ಆಫ್ಟರ್ವರ್ಡ್ಸ್ ವಿದಿನ್ 2 days ದೇ ಆಸ್ ಮಿ ಟು ಪೇ 50,000. ಇಲ್ಲಾಂದರೆ ಕಾಪೀಸ್ ಕೊಡಲ್ಲ, ಏನು ಮಟೀರಿಯಲ್ ಕೊಡಲ್ಲ ಅಂತ ಹೇಳಿದ್ರು. ಯಾವತ್ತಿದ್ರೂ ಕೊಡೋದೇ ಅಲ್ವಾ ಅಂತ ಆ 50,000 ಅವತ್ತೇ ಕಟ್ಟಿ ಬಂದ್ರು ಫಿರ್ದೋಸ್. ಇನ್ನು ಈ ಹುಡುಗಿ ಇದ್ದಾಳ್ ನೋಡಿ ಚೈತ್ರ, ಎಲ್ಲೋ ಒಂದು ಕಡೆ ನೌಕರಿ ಮಾಡ್ಕೊಂಡಿದ್ಲು. ಸಂಬಳ ಕೂಡ ತೀರಾ ಕಡಿಮೆ ಏನಿರಲಿಲ್ಲ. ಆದ್ರೂ ಇನ್ನೂ ಒಳ್ಳೆ ಸ್ಯಾಲ್ರಿ ಸಿಕ್ಕಿತ್ತು ಅನ್ನೋ ಆಸೆ. ಈ ಕೋರ್ಸ್ಗೆ ಸೇರಿದಳು. ಕೆಲಸ ಮಾಡ್ತಿದ್ರೆ ಓದೋದಕ್ಕೆ ಕಷ್ಟ ಅಂತ ರಾಜೀನಾಮೆ ಕೊಟ್ಟು ಫುಲ್ ಟೈಮ್ ಓದೋದಕ್ಕೆ ನಿಂತಳು. ಆ ಇನ್ಸ್ಟಿಟ್ಯೂಟ್ಗೆ ದುಡ್ಡು ಕಟ್ಟಿದವರೆಲ್ಲರದ್ದು ಇಂತಹದ್ದೇ ಕಥೆ. ಇವತ್ತಿನ ಕಾಲದಲ್ಲೂ ಕೂಡ 1 ಲಕ್ಷ ರೂಪಾಯಿಯಲ್ಲಿ LKGಯಿಂದ ಡಿಗ್ರಿ ತನಕ ಓದು ಮುಗಿಸೋರಿದ್ದಾರೆ. ಆದರೆ ಇಲ್ಲಿ ಮಾತ್ರ 2 ತಿಂಗಳ ಕೋರ್ಸ್ಗೆ 1 ಲಕ್ಷ. ಅಲ್ಲಿ ಎಲ್ಲವೂ ಸರಿಯಾಗಿದ್ದಿದ್ರೆ ಈ ಸ್ಟೋರಿ ಕ್ರೈಮ್ ರಿಪೋರ್ಟರ್ನಲ್ಲಿ ಬರ್ತಾ ಇರಲಿಲ್ಲ ಅನ್ನೋದು ನಿಮಗೂ ಗೊತ್ತು. ಹಾಗಾದ್ರೆ ಆಗಿತ್ತೇನೋ? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.